ನಮಸ್ಕಾರ. 2026ರಲ್ಲಿ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದ ಆ ಭೀಕರ ನೈಜ ಘಟನೆಯ ಈ ವಿವರಣೆಗೆ ಸ್ವಾಗತ. ಕಲ್ಪಿಸಿಕೊಳ್ಳಿ, ಮಧ್ಯರಾತ್ರಿಯ ಬೆಂಗಳೂರು, ಬೆಳಗುವ ಟೆಕ್ ಕಚೇರಿಗಳು, ಖಾಲಿ ರಸ್ತೆಗಳು, ಸಾವಿರಾರು ಮಂದಿಯ ದೈನಂದಿನ ರಾತ್ರಿ ಪ್ರಯಾಣ. ಆದ್ರೆ 2024ರ ಆ ಮಳೆಯ ರಾತ್ರಿ ಏನಾಯ್ತು ಗೊತ್ತಾ? ಒಂದು ಸಾಮಾನ್ಯ ಆಟೋ ಪ್ರಯಾಣ ಭೀಕರ ತನಿಖೆಯಾಗಿ ಬದಲಾಯಿತು. ಇವರೇ ನೋಡಿ, ಪ್ರಿಯಾ ಶರ್ಮಾ. ವೈಟ್ ಫೀಲ್ಡಲ್ಲಿ ಕೆಲಸ ಮಾಡುತ್ತಿದ್ದ ಕೇವಲ 26 ವರ್ಷದ ಜವಾಬ್ದಾರಿಯುತ ಸಾಫ್ಟ್ವೇರ್ ಉದ್ಯೋಗಿ. ಜುಲೈ 18 ರಾತ್ರಿ 10:15 ಕೆಲಸ ಮುಗಿಸಿದ ಪ್ರಿಯಾ ಮನೆಗೆ ಮರಳಲು ಆಟೋ ಬುಕ್ ಮಾಡಿದ್ರು. ಈಗ ಹೊರಟಿದ್ದೇನೆ, 30 ನಿಮಿಷದಲ್ಲಿ ಬರುವೆ ಅಂತ. ಇದೇ ಆಕೆ ಕೊನೆ ಮೆಸೇಜ್. ಆದ್ರೆ ಆ 30 ನಿಮಿಷ ಮುಗಿಲೇ ಇಲ್ಲ. ಪ್ರಿಯಾ ಮನೆ ಸೇರ್ಲಿಲ್ಲ. ಮಧ್ಯರಾತ್ರಿ ಹೊತ್ತಿಗೆ ಫೋನ್ ಸ್ವಿಚ್ ಆಫ್. ಎಷ್ಟೇ ಕರೆ ಮಾಡಿದ್ರೂ ನೋ ರೆಸ್ಪಾನ್ಸ್. ಈ ಟೈಮ್ಲೈನ್ ಗಮನಿಸಿ. 10:15ಯ ಪ್ರಯಾಣ ಬೆಳಗ್ಗೆ ನಾಪತ್ತೆ ದೂರು. ಕ್ಷಣಾರ್ಧದಲ್ಲಿ ಇದು ಅಧಿಕೃತ ಪೊಲೀಸ್ ತನಿಖೆಯಾಗಿ ಬದಲಾಯಿತು. ಪೊಲೀಸರು ತಕ್ಷಣ ಅಲರ್ಟ್ ಆದ್ರು. ಫೋನ್ ಸಿಗ್ನಲ್ ಟ್ರ್ಯಾಕ್ ಮಾಡಿದಾಗ ಕೆಆರ್ ಪುರಂ ಹೊರವಲಯದ ನಿರ್ಜನ ರಸ್ತೆಯಲ್ಲಿ ಲೊಕೇಶನ್ ಕಟ್ಟಾಗಿತ್ತು. ಅಲ್ಲಿನ ಸಿಸಿಟಿವಿ ದೃಶ್ಯಗಳನ್ನ ಪರಿಶೀಲಿಸಿದಾಗ ತನಿಖಾಧಿಕಾರಿಗಳೇ ದಂಗಾದ್ರು. ಅಲ್ಲಿ ಕಂಡ ಆ ವಿಚಿತ್ರ ತಿರುವು ನಿಜಕ್ಕೂ ಆಘಾತಕಾರಿಯಾಗಿತ್ತು. ಸುರಕ್ಷಿತ ರಸ್ತೆ ಬಿಟ್ಟು ಆಟೋ ದಿಢೀರನೆ ಕತ್ತಲಾದ ನಿರ್ಜನ ಇಂಡಸ್ಟ್ರಿಯಲ್ ಏರಿಯಾದ ಕಡೆ ನುಗ್ಗಿತ್ತು. ಯಾಕೆ ಹೀಗಾಯ್ತು? ತಕ್ಷಣ ಕಾರ್ಯಾಚರಣೆಗಿಳಿದ ಪೊಲೀಸರು ಆಟೋ ಚಾಲಕ 32 ವರ್ಷದ ರವಿಕುಮಾರ್ನನ್ನು ಪತ್ತೆ ಹಚ್ಚಿ ವಿಚಾರಣೆಗೆ ಇಳಿದರು. ಸೇಫ್ ಆಗಿ ಡ್ರಾಪ್ ಮಾಡಿದ್ದೀನಿ ಎಂದು ರವಿ ಸುಳ್ಳು ಹೇಳಿದ. ಆದರೆ ಮೊಬೈಲ್ ಟವರ್ ಲೊಕೇಶನ್ ಅವನ ಬಣ್ಣ ಬಯಲು ಮಾಡಿತು. ಅನುಮಾನಗೊಂಡ ತನಿಖಾ ತಂಡ ರವಿಯ ಆಟೋ ರಿಕ್ಷಾವನ್ನು ಇಂಚಿಂಚಾಗಿ ಸರ್ಚ್ ಮಾಡಲು ಮುಂದಾಯಿತು. ದೃಶ್ಯ ನೋಡಿ, ಪ್ಯಾಸೆಂಜರ್ ಸೀಟ್ನ ಕೆಳಗಡೆ ರಕ್ತದ ಕಲೆಗಳು ಪತ್ತೆಯಾದವು. ಈ ಸಾಕ್ಷ್ಯ ಪ್ರಕರಣದ ಭೀಕರತೆಯನ್ನ ಬಿಚ್ಚಿಟ್ಟಿತ್ತು. ಸಾಕ್ಷ್ಯ ಸಿಕ್ಕಿದ್ದೇ ತಡ, ರವಿಯ ತಕ್ಷಣದ ಬಂಧನವಾಯಿತು. ತೀವ್ರ ವಿಚಾರಣೆ ಎದುರಿಸಲಾಗದೆ ಕೊನೆಗೂ ಆತ ತನ್ನ ಅಪರಾಧ ಒಪ್ಪಿಕೊಂಡ. ಕೇವಲ ಸ್ವಲ್ಪ ಎಕ್ಸ್ಟ್ರಾ ಹಣದ ವಿಚಾರಕ್ಕೆ ನಡೆದ ಸಣ್ಣ ಜಗಳ ಇಂಥ ಭೀಕರ ಕೊಲೆಯಲ್ಲಿ ಅಂತ್ಯವಾಯಿತು ಎಂದು ಆತ ಬಾಯ್ಬಿಟ್ಟ. ಈ ಸುದ್ದಿ ಹೊರಬೀಳುತ್ತಿದ್ದಂತೆ ಇಡೀ ಬೆಂಗಳೂರು ರೊಚ್ಚಿಗೆದ್ದಿತ್ತು. ಸಾರ್ವಜನಿಕರ ತೀವ್ರ ಆಕ್ರೋಶ ಭುಗಿಲೆದ್ದಿತ್ತು. ಮಹಿಳೆಯರ ಸುರಕ್ಷತೆ, ಅದರಲ್ಲೂ ನೈಟ್ ಟ್ರಾವೆಲ್ ಬಗ್ಗೆ ಕಟ್ಟುನಿಟ್ಟಿನ ರೂಲ್ಸ್ ಬರಲೇಬೇಕು ಎಂದು ನಾಗರಿಕರು ಒಕ್ಕೊರಲಿನಿಂದ ಒತ್ತಾಯಿಸಿದರು. ಸಾಮಾನ್ಯ ಎನಿಸುವ ದೈನಂದಿನ ಪ್ರಯಾಣಗಳು ಕ್ಷಣಾರ್ಧದಲ್ಲಿ ಹೇಗೆ ಡೇಂಜರ್ ಆಗ್ಬೋದು ಎಂಬುದಕ್ಕೆ ಪ್ರಿಯಾಳ ಈ ಕಥೆಯೇ ಒಂದು ನೋವಿನ ಉದಾಹರಣೆ. ಹಾಗಾದ್ರೆ ಒಂದು ಅಂತಿಮ ಪ್ರಶ್ನೆ. ನಮ್ಮ ಆಧುನಿಕ ನಗರಗಳಲ್ಲಿ ರಾತ್ರಿ ಪ್ರಯಾಣವನ್ನು ಪ್ರತಿಯೊಬ್ಬರಿಗೂ ಸಂಪೂರ್ಣ ಸುರಕ್ಷಿತವಾಗಿಸುವುದು ಹೇಗೆ? ಯೋಚಿಸಿ.